ತಾಳಣ್ಣ ಒಂದೇ ನಿಮಿಷ ನೀನ್ ಹೇಳೋದಕ್ಕೆ ಉತ್ತರ ತಾಳೆ ಒಂದೇ ನಿಮಿಷ. ಅವನು ಮುಂದತ್ತ ನನ್ ತಾಕತ್ ಬೇಕಾ? ಇಲ್ಲ ನೋಡಿ, ತಾಕತ್ ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು. ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ, ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ, ತಾಳಪ್ಪ ಗೌಡ ಒಂದ್ ನಿಮಿಷ, ಗೌಡ ತಾವು ಉಪಮುಖ್ಯಮಂತ್ರಿಗಳಾಗಿದ್ದೀರಾ. ಒಳ್ಳೆ ನಿಮ್ಗೆ ನಾಳೆ ಒಳ್ಳೆ ಪತ್ರಿಕೆಯಲ್ಲೂ ಬರ್ಬೇಕಲ್ಲ, ಬರೀ ಇದೇ ಬರ್ಬೇಕಾ ಪತ್ರಿಕೆಯಲ್ಲಿ? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ನೀವು ಓದ್ಕೊಂಡು ಬಂದು ನಮ್ ಸುನೀಲ್ ಆಚೆ ಬಂದು ಹೇಳ್ದ, ಒಂದೇ ನಿಮಿಷ ತಾಳಪ್ಪ, ಸುನೀಲ್ ಬಂದ ಆಚೆ ಎಲ್ಲಿದಾರಪ್ಪ, ಬರ್ತಾರೋ ಇಲ್ಲೋ ಕೇಳಿ ಡೆಪ್ಟಿ ಸಿಎಂ. ಅಯ್ಯೋ ಯಾರು ಹೋದ್ರು ಹೋಗು ಇವತ್ತು ನಾನು ಪೂರ್ತಿ ಉತ್ತರ ಕೊಡ್ಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವು ಒಳ್ಳೆ ಉತ್ತರ ಬಯಸಿದ್ರಿ, ಆ ತರ ಬೆಂಗಳೂರಿಗೆ ಒಂದು ವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಇದ್ಯಾವುದೋ ಒಂದು ವಿಚಾರಕ್ಕೋಸ್ಕರ ಇದಾಗದ್ ಬೇಡ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ, ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ. ಅವ್ರದ್ದೇನ ಮನವಿ ಇದ್ರೆ ತಾವ್ ಯಾರನ್ನ ಕರೆಸಿ ಸಂಬಂಧಪಟ್ಟವ್ರನ್ನ ಅವ್ರಿಗೆ ಹೇಳಿ ಅಷ್ಟೇ. ಇಲ್ಲಿಗೆ ಮುಗಿಸಿ. ಏನೇನಾಗಿದೆಯೋ ಇಲ್ಲಿ ಯಾರ್ಯಾರು ಅಲ್ಲಿ ಬೆಂಗಳೂರು ಬಿಟ್ಟು ಏನೇನು ಮಾತಾಡಿದಾರೋ ಎಲ್ಲನೂ ಕಡತದಿಂದ ದಯವಿಟ್ಟು ಆ ಪೀಠದಿಂದ ಆದೇಶ ಮಾಡಿ ಅಲ್ಲಿ ಮುಗಿಯುತ್ತೆ. ನಾಳೆ ಯಾವುದನ್ನು ಕೂಡ ಪತ್ರಿಕೆಯಲ್ಲೂ ಕೂಡ ಬರಲ್ಲ, ಪತ್ರಿಕೆಯಲ್ಲೂ ಬರಲ್ಲ. ದಯವಿಟ್ಟು ಬೇಡ, ಇಷ್ಟನ್ನ ಮಾಡಿ ದಯವಿಟ್ಟು ನೋಡಿ. ನಮ್ಗೆ ಯುಗಾದಿ, ನಿಮ್ಗೆ ರಂಜಾನು, ಎಲ್ಲ ಹಬ್ಬದಲ್ಲಿ ಒಳ್ಳೆ ಚಂದಾಗಿದೆ ಸದನ. ಅದಕ್ಕೆ ಕೊನೆ ಇನ್ನೇನಿರೋದು ಒಂದೇ 1 ಗಂಟೆಯಲ್ಲಿ ಅದೇನೋ ಹೇಳ್ತಾರಲ್ಲ, ಹಂಗಾಗದ್ ಬೇಡ. ಅದೇನೋ ಎಲ್ಲ ಜೀವನ ಪೂರ್ತಿ ಅದ್ಯಾರೋ ಇದ್ರಂತೆ, ಮಾಂಸ ತಿಂದಿರ ನೊಣ ನುಂಗ್ಬಿಟ್ಟು ಹಾಳಾಗೋದಂತೆ, ಹಂಗಾಗದ್ ಬೇಡ. ದಯವಿಟ್ಟು ಪ್ಲೀಸ್, ನಾನು ತಮ್ಮ ಪೀಠಕ್ಕೆ ಗೌರವ ಕೊಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಇದನ್ನ ದಯವಿಟ್ಟು ಇಲ್ಲಿಗೆ ಮುಗಿಸಿ.